ಈ ಎಪಿಸೋಡ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ ತುಂಬಾನೇ ಟ್ವಿಸ್ಟ್ ಗಳು ಕೊಡ್ತಾ ಇದ್ದಾರೆ. ಈ ಸೀಸನ್ ಅಲ್ಲಿ ಇರೋಷ್ಟು ಟ್ವಿಸ್ಟ್ ಗಳು ಯಾವ ಸೀಸನ್ ಅಲ್ಲೂ ಇದ್ದಿಲ್ಲ. ಥರ್ಡ್ ವೀಕ್ ಅಲ್ಲೇ ಫಿನಾಲಿಸ್ಟ್ ಯಾರು ಅಂತ ಗೊತ್ತಾಗುತ್ತೆ. ಮತ್ತೆ ಥರ್ಡ್ ವೀಕ್ ಅಲ್ಲೇ ವಿನ್ನರ್ ಯಾರು ಅಂತ ಸಹ ಹೇಳ್ತೀನಿ ಅನ್ನೋ ರೀತಿಯಲ್ಲಿ ಬಿಗ್ ಬಾಸ್ ಅವರು ಹೇಳ್ತಾ ಇರ್ತಾರೆ. ಮತ್ತೆ ಫಿನಾಲಿಸ್ಟ್ ಟಾಸ್ಕ್ ಸಹ ನಿನ್ನೆ ನಡೀತು. ಇವತ್ತು ಸಹ ಅದೇ ರೀತಿ ಒಂದು ಫೈನಲ್ ಟಾಸ್ಕ್ ಇದೆ, ಅಂದ್ರೆ ಫಿನಾಲಿಸ್ಟ್ ಕಂಟೆಂಡರ್ ಆಗುವಂತಹ ಚಾನ್ಸ್ ಇರುವಂತಹ ಟಾಸ್ಕ್ ಇದೆ. ಆ ಟಾಸ್ಕ್ ಅಲ್ಲಿ ನಮ್ಮ ಚಂದ್ರಪ್ರಭಾ ಅವರು ಮತ್ತೆ ನಮ್ಮ ಡಾಗ್ ಬ್ರೀಡರ್ ಆದಂತಹ ಸತೀಶ್ ಅವರು ಅವ್ರ ಟೀಮ್ಗೆ ನಂಬಿಕೆ ದ್ರೋಹ ಮಾಡಕ್ಕೆ ರೆಡಿ ಆಗಿದ್ದಾರೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ನೋಡಿರುವಂತಹ ಪ್ರೋಮೋದಲ್ಲಿ ಮತ್ತೆ ಬಿಗ್ ಬಾಸ್ ಅವ್ರು ರಿಲೀಸ್ ಮಾಡಿರುವಂತಹ ಪ್ರೋಮೋದಲ್ಲಿ ಅವ್ರಿಗೆ ಫಿನಾಲಿಸ್ಟ್ ಕಂಟೆಂಡರ್ ಆಗುವಂತಹ ಚಾನ್ಸ್ ನ ಬಿಗ್ ಬಾಸ್ ಅವರು ಕೊಟ್ಟಿರ್ತಾರೆ. ಅದು ಪಡ್ಕೋಬೇಕು ಅಂತಂದ್ರೆ ಅವ್ರ ಟೀಮ್ಗೆ ಅವರು ನಂಬಿಕೆ ದ್ರೋಹ ಮಾಡಬೇಕು. ನಂಬಿಕೆ ದ್ರೋಹನ ಯಾವ ರೀತಿ ಮಾಡ್ಬೇಕಪ್ಪ ಅಂದ್ರೆ, ಅವ್ರ ಟೀಮ್ನ ಅವರು ಆ ಗೇಮ್ ಅಲ್ಲಿ ಸೋಲ್ಸ್ಬೇಕು. ಆದ ಕಾರಣದಿಂದ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ, ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಕೀ ಹುಡುಕುವಂತ ಟಾಸ್ಕ್ ಇದು. ಆ ಕೀ ಹುಡುಕುವಂತ ಟಾಸ್ಕ್ ಅಲ್ಲಿ ಅವ್ರ ಕೀ ಸಿಗುತ್ತೆ, ಬಟ್ ಆದ್ರೂ ಸಹ ಸಿಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇರ್ತಾರೆ. ಮತ್ತೆ ಇದು ಅವರು ಗೇಮ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂಡ್ರೆ ಫೈನಲಿಸ್ಟ್ ಕಂಟೆಂಡರ್ ಆಗ್ತಾರೆ. ಇನ್ ಕೇಸ್ ಯುಟಿಲೈಸ್ ಮಾಡ್ಕೊಂಡಿಲ್ಲಪ್ಪ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಬಟ್ ನಾನು ಪ್ರೋಮೋ ನೋಡಿರೋ ರೀತಿಯಲ್ಲಿ ಅವರು ಯುಟಿಲೈಸ್ ಮಾಡ್ಕೋತಾರೆ. ನೋಡೋಣ ಇವತ್ತಿನ ಎಪಿಸೋಡ್ ಅಲ್ಲಿ ಏನಾಗುತ್ತೆ ಅಂತ. ಮತ್ತೆ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಮಲ್ಲಮ್ಮ ಅವ್ರ ಬಗ್ಗೆ ಮಾತಾಡೋದಾದ್ರೆ, ಮಲ್ಲಮ್ಮ ಅವ್ರನ್ನ ಬಿಗ್ ಬಾಸ್ ಅವರು ಕನ್ಸೆಷನ್ ರೂಮ್ಗೆ ಕರೆದಿರ್ತಾರೆ. ಮಲ್ಲಮ್ಮ ಅವರು ತುಂಬಾನೇ ಮುಗ್ಧರು. ಕನ್ಸೆಷನ್ ರೂಮ್ ಹತ್ರ ಹೋಗ್ತಾರೆ, ಡೋರ್ನ ಓಪನ್ ಮಾಡ್ತಾರೆ, ಒಳಗೆ ಹೋಗಿ ಕೂತ್ಕೊಂಡು ನಿದ್ದೆ ಮಾಡ್ತಾ ಇರ್ತಾರೆ. ಬಿಗ್ ಬಾಸ್ ಅವರು ಅವ್ರನ್ನ ಕರೆದು ಎಬ್ಬರಿಸ್ತಾರೆ. ಮತ್ತೆ ಬಿಗ್ ಬಾಸ್ ಅವರು ಪ್ರೋಮೋದಲ್ಲಿ ನೋಡ್ಬೇಕಾದ್ರೆ ಒಂದು ಮಾತು ಹೇಳಿರ್ತಾರೆ, ಏನ್ರಿ ಮಲ್ಲಮ್ಮ ಅವರೇ, ನಾನೇ ನಿಮ್ಗೆ ಹೇಳ್ಕೊಡೋ ರೀತಿಯಲ್ಲಿ ಆಯ್ತಲ್ಲ, ಅಂದ್ರೆ ನಾನೇ ನಿಮ್ಗೆ ಉತ್ತರ ಕೊಡೋ ರೀತಿಯಲ್ಲಿ ಆಯ್ತಲ್ಲ ಅನ್ನೋ ರೀತಿಯಲ್ಲಿ ಒಂದು ಪ್ರೋಮೋನ ಸಹ ರಿಲೀಸ್ ಮಾಡಿರ್ತಾರೆ. ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಮೇ ಬಿ ಬಿಗ್ ಬಾಸ್ ಸ್ಟಾರ್ಟ್ ಆಗಿರುತ್ತೆ. ಬಿಗ್ ಬಾಸ್ ಸ್ಟಾರ್ಟ್ ಆಗಕ್ಕೆ ಮುಂಚೆನೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ, ಬಟ್ ನಾನು ಪ್ರೋಮೋ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗಿರುತ್ತೆ. ನಿಮ್ಗೇನಾದರೂ ಇದೇ ಥರ ಬಿಗ್ ಬಾಸ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೆ ಏನಾದರೂ ಅಪ್ಡೇಟ್ ಬೇಕು ಅನ್ನೋದಾದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಐಡಿನ ಫಾಲೋ ಮಾಡ್ಕೊಳ್ಳಿ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಆದಂತಹ ಬಿಗ್ ಬಾಸ್ ವಿತ್ ನಿಖಿಲ್, BB ವಿತ್ ನಿಖಿಲ್ ಅನ್ನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ಥರ ನನ್ನ ಐಡಿನ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಿಮಗೆಲ್ಲ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.